ಪುಷ್ಪ 2 ಸಿನಿಮಾ ಪುಷ್ಪ 1ಗಿಂತ ಜಾಸ್ತಿ ಕಲೆಕ್ಷನ್ ಮಾಡಿದೆ. ಆದ್ರೆ ಸ್ಟೋರಿ ವಿಚಾರಕ್ಕೆ ಬಂದ್ರೆ ಪುಷ್ಪ 1 ಸಿನಿಮಾನೇ ತುಂಬಾ ಬೆಟರ್ ಆಗಿದೆ ಅನ್ಸುತ್ತೆ. ಅದು ಯಾಕೆ? ಆ 5 ರೀಸನ್ ಯಾವು ಅಂತೆಲ್ಲ ಈ ವಿಡಿಯೋದಲ್ಲಿ ಮಾತಾಡೋಣ. ನಂಬರ್ 1, ಫಹದ್ ಫಜಿಲ್ ಕ್ಯಾರೆಕ್ಟರ್. ಇವರ ಕ್ಯಾರೆಕ್ಟರ್ ಪಾರ್ಟ್ 1 ನಲ್ಲಿ ಎಂಟ್ರಿ ಆಗೋ ಟೈಮ್ಗೆ ಪುಷ್ಪರಾಜ್ಗೆ ಏನೂ ಚಾಲೆಂಜಸ್ ಇರಲ್ಲ. ಆಗ ಎದುರಾಗೋ ಚಾಲೆಂಜೇ ಇವರು. ಅಂಡ್ ಇವರ ಇಂಟ್ರೊಡಕ್ಷನ್ ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿ ಇರುತ್ತೆ. ಪಾರ್ಟ್ 2ಗೆ ಬೇಕಾದಂತ ಕಾನ್ಫ್ಲಿಕ್ಟ್ ಅಂಡ್ ಅದನ್ನ ಪಾರ್ಟ್ 1 ನಲ್ಲಿ ಬಿಲ್ಡ್ ಮಾಡಿರೋ ರೀತಿ ಪರ್ಫೆಕ್ಟ್ ಆಗಿ ವರ್ಕ್ ಆಗಿತ್ತು. ಆದ್ರೆ ಪಾರ್ಟ್ 2 ಅಲ್ಲಿ ಇವರ ಕ್ಯಾರೆಕ್ಟರ್ನ ಅಷ್ಟೇ ಪವರ್ಫುಲ್ ಆಗಿ ತೋರಿಸಿದ್ರೆ ಸಿನಿಮಾ ಇನ್ನ ಇಂಟ್ರೆಸ್ಟಿಂಗ್ ಆಗ್ತಿತ್ತೇನೋ ಅಂತ ಅನಿಸ್ತು. ಬಿಕಾಸ್ ಪುಷ್ಪ 1ಗೆ ಕಂಪೇರ್ ಮಾಡಿದ್ರೆ 2 ಅಲ್ಲಿ ಹೀರೋಗೆ ಚಾಲೆಂಜಸ್ ಕಡಿಮೆ. ಅದು ಈ ಕ್ಯಾರೆಕ್ಟರ್ ಇಂದ ಆಗಿದ್ರೆ ವರ್ಕ್ ಆಗ್ತಿತ್ತು. ಆ ಕ್ಯಾರೆಕ್ಟರ್ಗೂ ಜಸ್ಟಿಫಿಕೇಶನ್ ಸಿಗ್ತಿತ್ತು. ನಂಬರ್ 2, ಸುಕುಮಾರ್ ಅವರ ಸಿನಿಮಾ ಎಂಡ್ ಆದ್ಮೇಲೆ ಮತ್ತೊಂದು ವಿಷಯನ ಹೇಳ್ತಾರೆ. ಫಾರ್ ಎಕ್ಸಾಂಪಲ್ ಪುಷ್ಪ 1 ನಲ್ಲಿ ಫಹದ್ ಅವರ ಕ್ಯಾರೆಕ್ಟರ್ನ ಎಂಟ್ರಿ ಮಾಡಿಸಿ ಸಿನಿಮಾನ ಬೇರೆ ತರ ಎಂಡ್ ಮಾಡಿದ್ರು. ಮತ್ತೆ ಪುಷ್ಪ 2 ಸಿನಿಮಾದಲ್ಲಿ ಆ ಮನೆತನದ ಹೆಸರು ಅನ್ನೋ ಪೋಷನ್ನ ತಂದ್ರು. ಇಲ್ಲಿ ಆಗಿದ್ ಪ್ರಾಬ್ಲಮ್ ಏನಂದ್ರೆ ಆ ಎಮೋಷನ್ ಅಷ್ಟು ಚೆನ್ನಾಗಿ ಕನೆಕ್ಟ್ ಆಗ್ಲಿಲ್ವೇನೋ ಅಂತ ಅನಿಸ್ತು. ಫಸ್ಟ್ ಪಾರ್ಟ್ ಅಲ್ಲಿ ಎಲ್ಲಾ ಮುಗಿದ್ಮೇಲೆ ಮತ್ತೇನೋ ಅನ್ನೋ ಟೈಮಲ್ಲಿ ಅಂತ ಕ್ಯಾರೆಕ್ಟರ್ನ ತರಿಸಿ ಒಂದು ಹೈಯಲ್ಲಿ ಸಿನಿಮಾನ ಎಂಡ್ ಮಾಡ್ತಾರೆ. ಬಟ್ ಪಾರ್ಟ್ 2 ಅಲ್ಲಿ ಅಯ್ಯೋ ಇನ್ನೂ ಒಂದ್ ಪಾರ್ಟ್ ಬೇರೆ ಇದೆಯಾ, ಎಲ್ಲಾನು ಇದ್ರಲ್ಲೇ ಹೇಳ್ಬೋದಿತ್ತಲ್ಲ ಅನ್ನೋ ಒಪಿನಿಯನ್ ಬರುತ್ತೆ. ನಂಬರ್ 3, ಪುಷ್ಪ 1 ಸಿನಿಮಾದಲ್ಲಿ ಎಲ್ಲಾನು ಹೊಸದು. ಅಂದ್ರೆ ಅವರ ಕ್ಯಾರೆಕ್ಟರ್ ಮತ್ತೆ ಸಿನಿಮಾದ ಪ್ರಪಂಚ ಇವೆಲ್ಲ ಫ್ರೆಶ್ ಫೀಲ್ ಅನ್ನ ಕೊಡ್ತವೆ. ಅದೇ ಪುಷ್ಪ 2 ತಗೊಂಡ್ರೆ ಆಲ್ರೆಡಿ ಎಸ್ಟಾಬ್ಲಿಷ್ ಆಗಿರೋ ಕ್ಯಾರೆಕ್ಟರ್ಸ್ ನ ಜರ್ನಿನ ನೋಡ್ತೀವಿ. ಇದೇನ್ ಕಂಪ್ಲೇಂಟ್ ಅಲ್ಲ, ಅದು ವರ್ಕ್ ಆಗೋದೇ ಹಾಗೆ. ಆದ್ರೆ ಪುಷ್ಪ 1 ನಲ್ಲಿ ಅವನು 0 ಆಗಿರ್ತಾನೆ, ಅಲ್ಲಿಂದ ಬೇರೆ ಲೆವೆಲ್ ವರೆಗೂ ಬೆಳಿತಾನೆ. ಅಂದ್ರೆ ರೂಲ್ ಸ್ಟೋರಿಗಿಂತ ರೈಸ್ ಸ್ಟೋರಿನೇ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಇರುತ್ತೇನೋ ಅನ್ನೋದು ನನ್ನ ಒಪಿನಿಯನ್. ಮತ್ತೆ ಈಗ ಫಸ್ಟ್ ಪಾರ್ಟ್ ಅಲ್ಲಿ ಪೊಲೀಸ್ ಅವರಿಗೆ ಸರಕು ಎಲ್ಲಿದೆ ಅನ್ನೋದು ಗೊತ್ತಾದಾಗ ಅವರು ಆ ಜಾಗಕ್ಕೆ ಬರ್ತಾರೆ. ಆದ್ರೆ ಒಂದೇ ಒಂದು ಸರಕುನು ಅವ್ರಿಗೆ ಕಾಣೋದಿಲ್ಲ. ಆ ಸೀನ್ ನ ಪುಷ್ಪ ಇಂಟೆಲಿಜೆಂಟ್ ಇಂದ ಡೀಲ್ ಮಾಡ್ತಾನೆ. ಮತ್ತೆ ಫಸ್ಟ್ ಪಾರ್ಟ್ ನ ಸೆಕೆಂಡ್ ಹಾಫ್ ಅಲ್ಲಿ ಸರಕುನ ಡೈರೆಕ್ಟ್ ಆಗಿ ಮುರುಗನ್ಗೆ ಮಾರಬಹುದಲ್ಲ, ಮಂಗಳಂ ಸೀನುಗೆ ಯಾಕೆ ಮಾರಬೇಕು ಅಂತ ಹೇಳೋ ಸೀನ್ ತುಂಬಾ ಪ್ರಾಪರ್ ಆಗಿ ಡಿಸೈನ್ ಮಾಡಿದ್ದಾರೆ. ಅಂದ್ರೆ ನಾನು ಇಲ್ಲಿ ಹೇಳ್ತಿರೋದು ಸಿಂಪಲ್ ಆಗಿ ಒಂದು ವಿಷಯನ ಇಂಟೆಲಿಜೆಂಟ್ ಇಂದ ಡೀಲ್ ಮಾಡೋಕ್ಕೂ ಪವರ್ ಇಂದ ಡೀಲ್ ಮಾಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಆಡಿಯನ್ಸು ಇಂಟೆಲಿಜೆಂಟ್ ಆಗಿ ಡೀಲ್ ಮಾಡೋದನ್ನ ಇಷ್ಟಪಡ್ತಾರೇನೋ ಅಂತ ಅನಿಸುತ್ತೆ. ಬಿಕಾಸ್ ಪಾರ್ಟ್ 2 ಅಲ್ಲಿ ಇವನು ಆಲ್ರೆಡಿ ಬೆಳೆದಿರ್ತಾನೆ, ದುಡ್ಡಿರುತ್ತೆ, ಅದರಿಂದ ಪೊಲೀಸ್ ಅವರನ್ನೇ ಕೊಂಡ್ಕೋತಾನೆ. ಒಟ್ನಲ್ಲಿ ಥರ್ಡ್ ರೀಸನ್ ಏನಂದ್ರೆ ರೈಸಿಂಗ್ ಸ್ಟೋರಿ ಇಸ್ ಆಲ್ವೇಸ್ ಗ್ರೇಟರ್ ದನ್ ರೂಲಿಂಗ್ ಸ್ಟೋರಿ. ರೂಲಿಂಗ್ ಸ್ಟೋರಿನ ಚೆನ್ನಾಗಿ ಬರೆಯೋದಕ್ಕೆ ಆಗಲ್ಲ ಅಂತಲ್ಲ, ಅದು ಇಲ್ಲಿ ಆಗಿಲ್ಲ. ನಂಬರ್ 4, ಪಾರ್ಟ್ 1 ಅಲ್ಲಿ ಪುಷ್ಪ ಅವರ ತಾಯಿ ಕ್ಯಾರೆಕ್ಟರ್ ಇಂದ ಒಳ್ಳೆ ಎಮೋಷನ್ ಬಿಲ್ಡ್ ಆಗತ್ತೆ. ಬಟ್ ಪಾರ್ಟ್ 2 ಅಲ್ಲಿ ಆ ಕ್ಯಾರೆಕ್ಟರ್ನ ಚೆನ್ನಾಗಿ ಯೂಸ್ ಮಾಡ್ಕೊಂಡಿಲ್ಲ ಅಂತ ಅನಿಸ್ತು. ಆ ಕ್ಯಾರೆಕ್ಟರ್ ಇಂದ ಕೆಲವೊಂದು ವಿಷಯಗಳು ಅಥವಾ ಡೈಲಾಗ್ಗಳು ಬಂದಿದ್ರೆ ಪಾರ್ಟ್ 2 ಅಲ್ಲಿ ಅದೇನೋ ಮನೆತನದ ಹೆಸರು ಅನ್ನೋ ಪೋರ್ಷನ್ ಬರುತ್ತಲ್ಲ, ಅದು ಸ್ವಲ್ಪ ಕನೆಕ್ಟ್ ಆಗ್ತಿತ್ತೇನೋ ಅಂತ ಅನಿಸ್ತು. ನಂಬರ್ 5, ಪಾರ್ಟ್ 2ಗೆ ಕಂಪೇರ್ ಮಾಡಿದ್ರೆ ಪಾರ್ಟ್ 1 ಅಲ್ಲಿ ಇರೋ ರೈಟಿಂಗ್ ತುಂಬಾ ಚೆನ್ನಾಗಿದೆ. ಮತ್ತೆ ಪಾರ್ಟ್ 2 ಅಲ್ಲಿ ಕಾವೇರಿ ಈ ಕ್ಯಾರೆಕ್ಟರ್ನ ಪುಷ್ಪರಾಜ್ ಸೇವ್ ಮಾಡಬೇಕು, ಅದರಿಂದ ಕತೆ ರೆಸಲ್ಯೂಷನ್ ಕಡೆ ಹೋಗುತ್ತೆ. ಆದ್ರೆ ಅವರು ಕಿಡ್ನಾಪ್ ಆಗೋದು ಕಂಪ್ಯೂಟರ್ ಕ್ಲಾಸ್ಗೆ ಹೋಗಿರ್ತಾಳೆ, ಆಗ ಅದು ಔಟ್ಡೇಟ್ ಆಯ್ತೇನೋ ಅಂತ ಅನಿಸ್ತು. ಈಗ ಆ ಕ್ಯಾರೆಕ್ಟರ್ ಇಂದ ಸ್ಟೋರಿಲಿ ಆಗೋ ಡೆವಲಪ್ಮೆಂಟ್ ನ ಬೇರೆ ತರ ಹೇಳ್ಬೋದಿತ್ತೇನೋ. ಪಾರ್ಟ್ 1 ಅಲ್ಲಿ ಜಾಲಿ ರೆಡ್ಡಿನ ಹೊಡಿತಾರೆ, ಕಥೆಯಲ್ಲಿ ಅದರಿಂದ ಡೆವಲಪ್ಮೆಂಟ್ಸ್ ಆಗ್ತವೆ. ಅಂದ್ರೆ ಇವರಿಗೆ ಕೆಲವೊಂದು ಕ್ಯಾರೆಕ್ಟರ್ಸ್ಗಳು ವಿರುದ್ಧ ಆಗ್ತವೆ. ಆಗ ಅವರು ಈಗಿರೋ ಪೊಸಿಷನ್ಗಿಂತ ನೆಕ್ಸ್ಟ್ ಪೊಸಿಷನ್ ಹೋಗೋದಕ್ಕೆ ಹೆಲ್ಪ್ ಆಗತ್ತೆ. ಆದ್ರೆ ಪಾರ್ಟ್ 2 ಅಲ್ಲಿ ಆ ರೂಟು ಅಷ್ಟು ಕನ್ವಿನ್ಸಿಂಗ್ ಅನಿಸ್ಲಿಲ್ಲ. ಇನ್ನು ಜಾಲಿ ರೆಡ್ಡಿ ಕ್ಯಾರೆಕ್ಟರ್ನ ಪಾರ್ಟ್ 2ಗೆ ಇಂಟ್ರೊಡ್ಯೂಸ್ ಮಾಡ್ಬೋದಿತ್ತೇನೋ ಅಂತ ಅನಿಸ್ತು. ಸೊ ಒಟ್ನಲ್ಲಿ ಅಲ್ಲು ಅರ್ಜುನ್ ಅವರು ಪುಷ್ಪರಾಜ್ ಅನ್ನೋ ಕ್ಯಾರೆಕ್ಟರ್ನ, ಆ ಮ್ಯಾನರಿಸಮ್ಸ್ನ, ಆ ಸ್ವಾಗ್ನ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಪಾರ್ಟ್ 2 ಈಸ್ ಮೋರ್ ಆಫ್ ಕ್ರಿಯೇಟಿಂಗ್ ಮಾಸ್ ಮೂಮೆಂಟ್ಸ್ ರಾದರ್ ದನ್ ಕ್ರಿಯೇಟಿಂಗ್ ಗ್ರೇಟ್ ಸ್ಟೋರಿ ಅಂತ ಅನಿಸ್ತು. ಇದಿಷ್ಟು ನನ್ನ ಒಪಿನಿಯನ್. ಇನ್ನು ಈ ವಿಷಯದ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟಲ್ಲಿ ತಿಳಿಸಿ. ಚಾನಲ್ಗೆ ವಿಸಿಟ್ ಮಾಡಿ ಬೇರೆ ಕಂಟೆಂಟ್ನ ನೋಡಿ, ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.